ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಮೆರಿಕೆ ನೇತೃತ್ವದಲ್ಲಿ ನ್ಯಾಟೋ ದೇಶಗಳು ಮೊನ್ನೆ ಸಭೆ ಸೇರಿತು. ಮುಖ್ಯ ವಿಷಯ ಏನು ಗೊತ್ತಾ? ಚರ್ಚೆಗೆ ಬಂದಂಥ ವಿಷಯ ಭಾರತ ಮತ್ತು ಭಾರತ, ನರೇಂದ್ರ ಮೋದಿ ಮತ್ತು ರಷ್ಯಾ. ನೋಡಿ, ಈ ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಮೇಲೆ 3ನೇ ಬಾರಿಗೆ ಮಾಡಿದಂಥ ವಿದೇಶ ಪ್ರವಾಸಗಳನ್ನು ಗಮನಿಸಿ. ಮೊದಲನೇದಾಗಿ ಆಹ್ವಾನದ ಮೇರೆಗೆ G7 ಆಹ್ವಾನದ ಮೇರೆಗೆ ಇಟಲಿಗೆ ಪ್ರವಾಸವನ್ನು ಮಾಡ್ತಾರೆ. ಅಲ್ಲಿಂದ ಬಂದ ಮೇಲೆ ಆಯ್ಕೆ ಮಾಡಿದ ದೇಶ ಯಾವುದು? ಆಯ್ಕೆ ಮಾಡಿದ ದೇಶ ರಷ್ಯಾ. ಇವತ್ತು ಜಗತ್ತಿನ ಕೆಂಗಣ್ಣಿಗೆ ಗುರಿಯಾಗಿರುವಂಥ ರಾಷ್ಟ್ರ ರಷ್ಯಾ. ಯಾವ ರಷ್ಯಾವನ್ನು ಉಕ್ರೇನ್ ಮೂಲಕ ಮಣಿಸಬೇಕು ಅಂತ ಪಾಶ್ಚಿಮಾತ್ಯ ದೇಶಗಳು ಇನ್ನಿಲ್ಲದ ಹಾಗೆ ಹೆಣಗಾಡಿದವೋ ಅಂಥ ದೇಶಗಳ ಎದುರಿಗೆ ಸೆಟೆದು ನಿಂತಹ ರಷ್ಯಾಗೆ ಮತ್ತು ಅದರ ಬೆನ್ನಿಗೆ ಭಾರತ ನಿಂತದ್ದು ಪಥ್ಯವೆನಿಸಲಿಲ್ಲ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ನ್ಯಾಟೋ ದೇಶಗಳಿಗೆ. ಅದರ ಮೇಲೆ ಎಲ್ಲರೂ ಹೇಗೆ ನಿಷೇಧ ಹೇರಿದ್ರು ಅದೇ ರೀತಿ ಭಾರತ ಕೂಡ ನಿಷೇಧ ಹೇರಲಿ ಅನ್ನುವಂಥ ನಿರೀಕ್ಷೆಯನ್ನು ಇನ್ನಿಲ್ಲದ ಹಾಗೆ ಹೊಂದಿದ್ದವು ಈ ಎಲ್ಲ ನ್ಯಾಟೋ ದೇಶಗಳು. ನರೇಂದ್ರ ಮೋದಿ ಇದಕ್ಕಿಂತ ಭಿನ್ನವಾಗಿ ನಿಂತರು. ಭಾರತ ಇದಕ್ಕಿಂತ ಭಿನ್ನವಾದ ವಿದೇಶಾಂಗ ನೀತಿಯನ್ನು ಆಯ್ಕೆ ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲ, ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋಯಿತು. ಒಂದು ಹೊಸ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಭಾರತದ ಆರ್ಥಿಕತೆಗೆ ಅನುಕೂಲವಾಗುವ ಹಾಗೆ ಒಪ್ಪಂದಗಳು ನೆರವೇರಿದವು. ಯಾವ ರಷ್ಯಾವನ್ನು ಮಣಿಸಬೇಕು ಅಂತ ಉಕ್ರೇನ್ ಹೆಗಲ ಮೇಲೆ ಬಂದೂಕನ್ನಿಟ್ಟು ಈ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ಗುಂಡು ಹಾರಿಸಲಿಕ್ಕೆ ಪ್ರಯತ್ನ ಮಾಡಿದವು, ಅದು ಮಿಸ್ಫೈರ್ ಆಗಿ ಹೋಯಿತು. ಪಾಶ್ಚಿಮಾತ್ಯ ರಾಷ್ಟ್ರಗಳು ಆರ್ಥಿಕತೆಯಿಂದ ನಲುಗಿ ಹೋದವು. ಯಾಕಾದರೂ ನಾವು ಈ ಯುದ್ಧವನ್ನು ಮಾಡ್ತಾ ಇದ್ದೀವೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ವಿಲವಿಲ ಒದ್ದಾಡ್ತಾ ಇದ್ದಾವೆ. ಇದರ ಮಧ್ಯೆ ನರೇಂದ್ರ ಮೋದಿ ಅವರು ರಷ್ಯಾಗೆ ಭೇಟಿಯನ್ನು ನೀಡ್ತಾರೆ. ಹಾಗಾದರೆ ಈಗ ಈ ಭಾರತದ ನಿಲುವಿನಿಂದ ನ್ಯಾಟೋ ರಾಷ್ಟ್ರಗಳಿಗಾಗುವಂಥ ಅನಾನುಕೂಲತೆ ಏನು? ಅನಾನುಕೂಲತೆಗಿಂತ ಹೆಚ್ಚಾಗಿ ರಷ್ಯಾ ಎಲ್ಲಿ ಇನ್ನಷ್ಟು ಬಲಾಢ್ಯ ಆಗಿಬಿಡುತ್ತೋ ಎನ್ನುವಂಥ ಅಸ್ಥಿರತೆ ಒಂದು ಕಡೆ, ಯುದ್ಧವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮನಸ್ಥಿತಿ ಒಂದು ಕಡೆ. ಹೀಗಾಗಿ ಭಾರತ ರಷ್ಯಾಗೆ ಭೇಟಿಯನ್ನು ನೀಡಬಾರದಾಗಿತ್ತು ಎನ್ನುವುದು ಇವರ ಒಮ್ಮತದ ತೀರ್ಮಾನ ಆಗಿದೆ. ನೋಡಿ, ಭಾರತ ಕೇವಲ 10 ವರ್ಷಗಳಲ್ಲಿ ವಿದೇಶಾಂಗ ನೀತಿಯಲ್ಲಿ ಯಾವ ಮಟ್ಟಿನ ಕ್ಷಿಪ್ರವಾದಂಥ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿಕೊಂಡಿದೆ ಮತ್ತು ಎಲ್ಲ ರಾಷ್ಟ್ರಗಳ ಜೊತೆ ಅದೇ ರೀತಿಯಾದಂಥ ಅನ್ಯೋನ್ಯ ಸಂಬಂಧಗಳನ್ನು ಇಟ್ಕೊಂಡಿದೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿಬಿಟ್ರೆ ಇಸ್ಲಾಂ ರಾಷ್ಟ್ರಗಳೆಲ್ಲ ನಿಷೇಧವನ್ನು ಹೇರ್ತವೆ ಅಂತ ಈ ದೇಶದಲ್ಲಿ ಎಡಚರು ಇನ್ನಿಲ್ಲದ ಹಾಗೆ ಬೊಬ್ಬೆ ಹೊಡೆದದ್ದುಂಟು. ತಮಗೆಲ್ಲ ನೆನಪಿದೆ, 2014ರಲ್ಲಿ ಇರುವಂಥ ಇಂಗ್ಲೀಷ್ ಮಾಧ್ಯಮಗಳೆಲ್ಲ ಇದೇ ಮಾತನ್ನು ಹೇಳಿದ್ದು. ನರೇಂದ್ರ ಮೋದಿ ಬಂದ್ಬಿಟ್ರೆ ಒಬ್ಬ ಕೋಮುವಾದಿ ಮಂತ್ರಿ ಬಂದ್ಬಿಡ್ತಾರೆ ಭಾರತ ದೇಶಕ್ಕೆ, ದೇಶ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಆರ್ಥಿಕ ದುಷ್ಪರಿಣಾಮ ಆಗತ್ತೆ, ಉಳಿದ ರಾಷ್ಟ್ರಗಳು ಅನ್ಯೋನ್ಯತೆಯನ್ನು ಮೆರೆಯುವುದಿಲ್ಲ, ಇಷ್ಟು ವರ್ಷ ನಾವು ಯಾವ ಸುಮಧುರ ಬಾಂಧವ್ಯವನ್ನು ಹೊಂದಿದ್ದೇವೋ ಅದೆಲ್ಲ ಹೊರಟೋಗತ್ತೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ, ಅದಕ್ಕೆ ವ್ಯತಿರಿಕ್ತವಾಗಿ ಭಾರತ ತನ್ನ ವಿದೇಶಾಂಗ ನೀತಿಯನ್ನು ಮೆರೆಯುತ್ತೆ. ಭಾರತದ ಒಬ್ಬ ಪ್ರಧಾನಮಂತ್ರಿಗೆ ಜಗತ್ತಿನ 15 ರಾಷ್ಟ್ರಗಳಲ್ಲಿ ಸರ್ವೋತ್ಕೃಷ್ಟವಾದಂಥ ನಾಗರಿಕ ಸನ್ಮಾನ ಅಷ್ಟೂ ದೇಶಗಳಲ್ಲಿ ದೊರೆಯುತ್ತೆ. ಈಗ ಅದರ ಮುಂದುವರೆದ ಭಾಗವನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಅದರ ಮುಂದುವರೆದ ಭಾಗ ಏನು? ಈಗ ನ್ಯಾಟೋ ರಾಷ್ಟ್ರಗಳು ಯುದ್ಧಕ್ಕೆ ಸಿದ್ಧವಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಜೋ ಬೈಡನ್ಗೆ ಈ ಬಾರಿ ಯಾವುದೇ ರೀತಿಯಾದಂಥ ಮಣೆ ಹಾಕಲಿಕ್ಕೆ ಅಮೆರಿಕೆಯ ಮತದಾರರು ಸಿದ್ಧರಿಲ್ಲ. ಹೀಗಿರುವ ಸಂದರ್ಭದಲ್ಲಿ ಜೋ ಬೈಡನ್ ಯುದ್ಧವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕಾಗಲ್ಲ, ತನ್ನ ಅಧಿಕಾರವನ್ನು ಮುಂದುವರಿಸಿಕೊಂಡು ಹೋಗೋಕ್ಕಾಗಲ್ಲ. ಆದರೆ ಅವರನ್ನು ನಂಬಿದಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳು ಏನು ಮಾಡಬೇಕು? ಈಗ ಒಬ್ಬ ರಾಯಭಾರಿ ಬೇಕು. ಯಾವುದಕ್ಕೆ ರಾಯಭಾರಿ ಬೇಕು? ಈ ಕಡೆ ರಷ್ಯಾ, ಈ ಕಡೆ ನ್ಯಾಟೋ ದೇಶಗಳು ಮಧ್ಯೆ ಮಾತುಕತೆಯನ್ನು ನಡೆಸಿ ಯುದ್ಧವನ್ನು ನಿಲ್ಲಿಸುವುದು ಹೇಗೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ, ಒಂದು ಒಪ್ಪಂದಕ್ಕೆ ಬರಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು. ಜಗತ್ತಿನಲ್ಲಿ ಆಸಕ್ತಿ ಇರುವಂಥ ಯಾವ ರಾಷ್ಟ್ರವಿದೆ? ದಯವಿಟ್ಟು ನನಗೆ ಹೇಳಿ. ಮೊನ್ನೆ ನಡೆದಂಥ ಒಂದೇ ಒಂದು ಬೆಳವಣಿಗೆಯನ್ನು ನಿಮಗೆ ಹೇಳ್ತೀನಿ. ಮೊನ್ನೆ ರಷ್ಯಾದಿಂದ ಆಸ್ಟ್ರಿಯಾಗೆ ಹೋಗಬೇಕು ನರೇಂದ್ರ ಮೋದಿಯವರು. ಯಾವ ಏರ್ ಬೇಸ್ ಮೂಲಕ ಹೋಗಬೇಕು? ಉಕ್ರೇನ್ ಮೂಲಕ ಹಾಸಿ ಹೋಗಬೇಕು. ಉಕ್ರೇನ್ಗೂ ರಷ್ಯಾಗೂ ಆಗೋದಿಲ್ಲ, ಪರಸ್ಪರ ಯುದ್ಧ ಮಾಡಿಕೊಂಡಿರುವಂಥ ಬದ್ಧ ವೈರಿಗಳಾಗಿರುವಂಥ ರಾಷ್ಟ್ರಗಳು. ಸ್ವತಃ ಉಕ್ರೇನ್ನ ಪ್ರಧಾನಮಂತ್ರಿ ಹೇಳ್ತಾರೆ,
ಕೊಲೆಗಡುಕನನ್ನು ತಬ್ಬಿಕೊಂಡ್ರು ನರೇಂದ್ರ ಮೋದಿ ಅನ್ನುವಂಥ ಹೇಳಿಕೆಯನ್ನು ಬೇರೆ ಕೊಟ್ಟಿರ್ತಾನಂತ ಜೆಲೆನ್ಸ್ಕಿ. ಆದರೆ ಯಾವಾಗ ನರೇಂದ್ರ ಮೋದಿ ಅವರು ಆಸ್ಟ್ರಿಯಾಗೆ ಹೋಗಬೇಕು ಅಂತಾಗತ್ತೋ, ಅದೇ ಏರ್ಬೇಸ್ ಮೂಲಕ ಹೋಗಬೇಕು ಅಂತಾಗತ್ತೋ, ತಕ್ಷಣ ಆಸ್ಟ್ರೇಲಿಯಾ ಏರ್ಬೇಸನ್ನು ಖಾಲಿ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಡಲಿಕ್ಕೆ ಸನ್ನದ್ಧಗೊಳ್ಳುತ್ತೆ. ಆಯಿತು, ನಮ್ಮ ಏರ್ಬೇಸ್ ಮೂಲಕ ನೀವು ಹೋಗಿ ಅಂತ. ಉಕ್ರೇನ್ ಮೂಲಕ ನರೇಂದ್ರ ಮೋದಿ ಆಸ್ಟ್ರಿಯಾಗೆ ಹೋಗ್ತಾರೆ. ಹೇಗೆ ಸಾಧ್ಯ ಆಯಿತು? ಹೇಗೆ ಸಾಧ್ಯ ಆಯಿತು ಅಂದರೆ, ಯಾವ ಉಕ್ರೇನ್ ಬಗೆಗೂ ಕೂಡ ಅನ್ಯೋನ್ಯತೆಯನ್ನು ಭಾರತ ದೇಶ ಹೊಂದಿರುವಂಥದ್ದು. ಜೆಲೆನ್ಸ್ಕಿಯನ್ನು ಕೂಡಿಸ್ಕೊಂಡು ಮಾತಾಡುವಂಥ, ಪುಟಿನ್ನವ್ರನ್ನೂ ಕೂರಿಸ್ಕೊಂಡು ಮಾತಾಡುವಂಥ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿಯನ್ನು ಕರೆದ ತಕ್ಷಣ ಆತ ವಿದೂಷಕನ ಹಾಗೆ ರಷ್ಯಾದಲ್ಲಿ ಕೂತ್ಕೊಂಡು ಅಲ್ಲಿಯ ಪ್ರಧಾನಿಯನ್ನು ಹೊಗಳಿಕೊಂಡು ಕೂತ್ಕೊಳ್ಳಿಲ್ಲ. ವ್ಲಾದಿಮಿರ್ ಪುಟಿನ್ ಅವ್ರ ಬಗ್ಗೆನೇ ಹೊಗಳಿಕೆ ಮಾಡಿಕೊಂಡು ಮಾತನಾಡುವಂಥ ನರೇಂದ್ರ ಮೋದಿಯ ಸ್ವಭಾವವೂ ಅಲ್ಲ. ಅವರು ಹೇಳ್ತಾರೆ, ಬಾಂಬ್ಗಳ ಅಬ್ಬರದ ಮಧ್ಯೆ, ಬಂದೂಕಿನ ಮೊರೆತದ ಮಧ್ಯೆ ಶಾಂತಿ ಸ್ಥಾಪನೆ ಸಾಧ್ಯವಿಲ್ಲ. ಯುದ್ಧದ ಹಾದಿ ಶಾಂತಿ ಸ್ಥಾಪನೆಗೆ ಯಾವತ್ತೂ ಸುಗಮವಾಗಿರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸ್ವತಃ ಎದುರುಗಡೆ ವ್ಲಾದಿಮಿರ್ ಪುಟಿನ್ ಕೂತಿರ್ತಾರೆ, ಈ ಕಡೆ ಇವ್ರು ಕೂತಿರ್ತಾರೆ. ಹಿಂದಿಯಲ್ಲಿ ಹೇಳ್ತಾರೆ, ದುಭಾಷಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿ, ಭಾಷಾಂತರ ಮಾಡಿ ಅವ್ರಿಗೆ ತಿಳಿಸ್ತಾನೆ. ಯಾವಾಗಲೂ ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ ಇಬ್ಬರಿಗೂ ಸಮನಾದ ಭಾಷೆ ಬರಬೇಕು ಅಂತೇನಿಲ್ಲ. ಇದಕ್ಕಾಗಿಯೇ ಪರಿಣಿತ ದುಭಾಷಿಗಳನ್ನು ನೇಮಕ ಮಾಡಿರ್ತಾರೆ. ಎದುರಿಗೆ ಕೂತು ಯುದ್ಧ ದಾರಿ ಅಲ್ಲ ಅಂತ ಹೇಳಬೇಕಾದ್ರೆ ಒಂದು ದೇಶಕ್ಕೆ ಎಂಥ ದಾರ್ಷ್ಟ್ಯ ಇರಬೇಕು ಆಲೋಚನೆಯನ್ನು ಮಾಡಿ. ಈಗ ಬಿಸಿ ತುಪ್ಪ ಆಗಿರುವುದು ಭಾರತ ದೇಶ. ಯಾಕೆ? ಭಾರತದ ಜೊತೆ ವ್ಯಾಪಾರ ವ್ಯವಹಾರ ಕಡ್ಕೊಂಡ್ಬಿಡ್ತೀವಿ ಅಂತ ಹೇಳಲಿಕ್ಕೆ ಅಮೆರಿಕೆಯೂ ಸಿದ್ಧವಿಲ್ಲ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಸಿದ್ಧವಿಲ್ಲ. ಏಕೆಂದರೆ ಯಾವ ಉಕ್ರೇನ್ ಜೊತೆ ಯುದ್ಧವನ್ನು ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ತೈಲವನ್ನು ರಷ್ಯಾದಿಂದ ಭಾರತಕ್ಕೆ ತಂದಂಥ, ಕಚ್ಚಾ ತೈಲವನ್ನು ತಂದಂಥ ಭಾರತ ಸರ್ಕಾರ ಇಲ್ಲಿ ತಂದು ಅದನ್ನು ಸಂಸ್ಕರಿಸಿ ಇದೇ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಅಗ್ಗದ ದರದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನೀಡಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳ ಸ್ಥಿತಿ ಹೇಗಿತ್ತು ಅಂತಂದರೆ, ನಿಷೇಧವನ್ನು ಹೇರಿದ್ದಾರೆ, ರಷ್ಯಾದಿಂದ ಕೊಂಡುಕೊಳ್ಳಿಕ್ಕಾಗೋದಿಲ್ಲ, ಕೊಲ್ಲಿ ರಾಷ್ಟ್ರಗಳಿಂದ ಬಂದದ್ದು ಸಾಲೋದಿಲ್ಲ, ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಸಾಗಾಣಿಕೆ ವೆಚ್ಚ ಜಾಸ್ತಿಯಾಗಿ ಹೋಗುತ್ತೆ. ಆದರೆ ಬೇರೆ ದಾರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಜೊತೆಗೆ ನಿಂತದ್ದು ಭಾರತ ದೇಶ. ಹೀಗಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತವನ್ನು ಬಿಟ್ಟುಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧ ಆಗೋದಿಲ್ಲ. ಅದೊಂದೇ ಕಾರಣ ಅಲ್ಲ, ಆರ್ಥಿಕ ವ್ಯಾಪಾರ ವ್ಯವಹಾರ, ರಾಜಕೀಯ ಸಂಬಂಧಗಳು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಭಾರತ ಬೇಕೇ ಬೇಕು. ಭಾರತ ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಒಂದೇ ಅಲ್ಲ, ಜಾಗತಿಕ ಮಟ್ಟದ ಅತಿ ದೊಡ್ಡದಾದಂಥ ವ್ಯಾಪಾರ ವ್ಯವಹಾರ ಇರುವಂಥ ಒಂದು ದೊಡ್ಡ ಕನ್ಸ್ಯೂಮರ್ ಹಬ್. ಅಮೆರಿಕಕ್ಕಾಗಲಿ ಉಳಿದ ಎಲ್ಲ ಐರೋಪ್ಯ ರಾಷ್ಟ್ರಗಳಿಗಾಗಲಿ ಭಾರತ ದೇಶದ ಜನ ಇದನ್ನು ಅರ್ಥ ಮಾಡಿಕೊಳ್ಬೇಕಾದಂಥ ಸಂದರ್ಭ ಇದು. ಒಂದು ವೇಳೆ ಅವತ್ತಿನ ದಿವಸ ನ್ಯಾಟೋ ದೇಶಗಳಿಗೆ ನಮ್ಮ ಬೆಂಬಲ ಅಂತ ಏನಾದರೂ ಭಾರತ ದೇಶ ವಿದೇಶಾಂಗ ನೀತಿಯನ್ನು ಹೊಂದಿದ್ರೆ ರಷ್ಯಾದಿಂದ ನಮಗೆ ತೈಲ ಇಲ್ಲಿಗೆ ಸರಬರಾಜು ಆಗ್ತಿರಲಿಲ್ಲ. ನಮಗೆ ಬರುವ ತೈಲದಲ್ಲಿ ಈಗಿರುವ ದರದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ ರೇಟ್ ಇನ್ನಿಲ್ಲದ ಹಾಗೆ ಏರಿಬಿಡೋದು. ಯಾವಾಗ ಪೆಟ್ರೋಲಿಯಂ ರೇಟ್ ಏರುತ್ತೋ ಎಲ್ಲ ದಿನನಿತ್ಯದ ಪದಾರ್ಥಗಳ ಬೆಲೆ ಏರ್ಬಿಡೋದು, ಎಲ್ಲ ಗಗನಕ್ಕೆ ಏರ್ಬಿಡೋದು. ದೇಶದಲ್ಲಿ ಜನಜೀವನ ಮಾಡುವುದು ಕಷ್ಟ ಆಗಿಬಿಡೋದು. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಇದು ಯಾರೂ ಆಲೋಚನೆಯನ್ನೇ ಮಾಡೋದಿಲ್ಲ. ನರೇಂದ್ರ ಮೋದಿ ಅದು ಮಾಡಬೇಕಾಗಿತ್ತು, ನರೇಂದ್ರ ಮೋದಿ ಇದು ಮಾಡಬೇಕಾಗಿತ್ತು ಅಂತ ಮಾತಾಡ್ತಾರೆ ವಿನಃ ನರೇಂದ್ರ ಮೋದಿ ಮಾಡುವಂಥ ಈ ರೀತಿಯ ಕೆಲಸಗಳು ಅವರು ಟಕಾಟಕ್ ಅಂತ ಹೇಳೋದಿಲ್ಲ. ನಿಮ್ಮ ಮನೆಗೆ 2,000 ರೂಪಾಯಿ ಬೆಳಗ್ಗೆ ಜುಲೈ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಬಂದ್ಬಿಡತ್ತೆ 1ನೇ ತಾರೀಕಿಂದ 5ನೇ ತಾರೀಕಿಂದ ಅಂತ ಹೇಳೋದಿಲ್ಲ. ಆದರೆ ಬದುಕು ಸುಮಧುರ ಆಗಲಿಕ್ಕೆ, ಬದುಕು ಸಹಜವಾಗಲಿಕ್ಕೆ ಏನು ಬೇಕು ಎಲ್ಲವನ್ನು ನರೇಂದ್ರ ಮೋದಿ ಸರ್ಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ನೋಡ್ಕೊಂಬಂದ. ಒಂದು ಗ್ಯಾಸ್ ಸಿಲಿಂಡ್ರಿಗೆ 21 ದಿವಸ ಕಾಯಬೇಕಾಗಿತ್ತು ರೀ, ನೆನಪು ಮಾಡ್ಕೊಳ್ರಿ. ಇದ್ರ ಬಗ್ಗೆ ಯಾರು ಆಲೋಚನೆಯನ್ನೇ ಮಾಡೋದಿಲ್ಲ ನಮ್ಮ ದೇಶದಲ್ಲಿ. ಕೋವಿಡ್ ಸಂದರ್ಭದಲ್ಲಿ ಅಕ್ಕಿ ಕೊಡ್ತಾ ಇದ್ದು ಇವತ್ತಿಗೂ ಮುಂದುವರೆದುಕೊಂಡು ಬರ್ತಾ ಇದೆ, ಇದನ್ನು ಯಾರು ಆಲೋಚನೆಯನ್ನೇ ಮಾಡೋದಿಲ್ಲ. ಸಂಡಾಸೆ ಇರಲಾರದಂಥ ಊರುಗಳಲ್ಲಿರುವಂಥ ಕಗ್ಗಾಡು ಹಳ್ಳಿಯಲ್ಲಿರುವ ಜನರಿಗೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಟ್ಟಂಥದ್ದು ನರೇಂದ್ರ ಮೋದಿ ಇದು ಯಾರು ಯೋಚನೆನೇ ಮಾಡೋದಿಲ್ಲ. ಇದು ಯಾವುದನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿಲ್ಲ. ಆದರೆ ವಿದೇಶಾಂಗ ನೀತಿಯಲ್ಲಿ ಇವತ್ತು ಜಗತ್ತು ಭಾರತವನ್ನು ಹೇಗೆ ನೋಡಬೇಕಾದಂಥ ಪರಿಸ್ಥಿತಿ ಒದಗಿದೆ ಅನ್ನೋದನ್ನು ತಮ್ಮೆದುರಿಗೆ ಇವತ್ತು ನಾನು ಹೇಳ್ತಾ ಇರೋದು. ಬಾಕಿ ವಿಷಯಗಳನ್ನ ನಮ್ಮಲ್ಲಿ ಮಾತಾಡೋಣ. ಒಂದು ರಷ್ಯಾದ ಜೊತೆಗೆ ಮೊಟ್ಟ ಮೊದಲ ಭೇಟಿ 3.0 ಆದಮೇಲೆ ಆ ಭೇಟಿಯಿಂದ ಆಗುವಂಥ ಎಫೆಕ್ಟ್ ಉಳಿದ ದೇಶಗಳ ಮೇಲೆ ಹೇಗೆ ಅನ್ನೋದ್ರ ಮೇಲೆ ನರೇಂದ್ರ ಮೋದಿ ಅವರು ಹೇಗೆ ದೇಶವನ್ನು ಆಳ್ಕೊಂಡು ಹೋಗ್ತಾರೆ ಅನ್ನೋದು ತೀರ್ಮಾನ ಆಗುತ್ತೆ. ಇದಕ್ಕಿಂತ ಇನ್ನೇನು ಹೇಳಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.